ಪ್ರತಿಷ್ಠೆಯ 4 ರಾಜ್ಯಗಳ ಎಲೆಕ್ಷನ್ ಮುಕ್ತಾಯ ಆಗಿದೆ. ಬಿಜೆಪಿ ಪಾಲಿಗೆ 4 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಇದರ ಬೆನ್ನಿಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕತ್ವ ಲೋಕಲ್ ಚಾಲೆಂಜಿಗೆ ಸಿದ್ಧವಾಗ್ತಾ ಇದೆ. ಅದರಲ್ಲೂ ಜಿಬಿಎ ಚುನಾವಣೆಯ ಮೇಲೆ ಬಿಜೆಪಿ ಹೈಕಮಾಂಡ್ನ ಕಣ್ಣು ಬಿದ್ದಿದೆ. ಜಿಬಿಎ ಚುನಾವಣೆ ಗೆಲ್ಲೋ ಮುಖಾಂತರ 2028ರ ವಿಧಾನಸಭಾ ಎಲೆಕ್ಷನ್ ಗೆಲ್ಲೋದಕ್ಕೆ ಪೂರಕ ವಾತಾವರಣ ಸೃಷ್ಟಿಸುವಂತ ಪ್ರಯತ್ನ. ಬಿಜೆಪಿ ರಾಷ್ಟ್ರ ನಾಯಕರು ಬ್ಯಾಕ್ ಟು ಬ್ಯಾಕ್ ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಮೊದಲಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಬರ್ತಾ ಇದ್ದಾರೆ 24ನೇ ತಾರೀಕು. ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಇದೇ ಮೊದಲ ಭೇಟಿ ನಿತಿನ್ ಅವರು. 2 ದಿನದ ಪ್ರವಾಸದಲ್ಲಿ ಮ್ಯಾರಥಾನ್ ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ಪ್ಲಾನ್ ಇರೋದು ಸದ್ಯ ಜಿಬಿಎ ಎಲೆಕ್ಷನ್ ಗೆಲ್ಲೋದು. ಭಾರತದ ಪ್ರತಿಷ್ಠಿತ ಮಹಾನಗರ ಪಾಲಿಕೆಗಳ ಪೈಕಿ ಬೆಂಗಳೂರು ಕೂಡ ಒಂದು. ಬೆಂಗಳೂರನ್ನ ಗೆಲ್ಲೋ ಮುಖಾಂತರ ಮುಂದಿನ ವಿಧಾನಸಭಾ ಚುನಾವಣೆಗೆ ಪೂರಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನದಲ್ಲಿ ಬಿಜೆಪಿ ಇದೆ. ಇನ್ಫ್ಯಾಕ್ಟ್ ಕಳೆದ ಬಾರಿ ಬಿಬಿಎಂಪಿ ಎಲೆಕ್ಷನ್ ಆದಾಗ ಬಿಜೆಪಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದಿದ್ದು. ಬಿಬಿಎಂಪಿಯಲ್ಲಿ 100ಕ್ಕೂ ಹೆಚ್ಚು ಸೀಟುಗಳನ್ನು ಬಿಬಿಎಂಪಿಯಲ್ಲಿ ಬಿಜೆಪಿ ಗೆದ್ದಿತ್ತು. ಆ ಸಂದರ್ಭದಲ್ಲಿ 2020ರ ಆಸುಪಾಸು. ಸದ್ಯ ಅದೇ ರೀತಿ ಈ ಎಲೆಕ್ಷನ್ನಲ್ಲೂ ಕೂಡ ಗೆದ್ದು ನಂತರ ವಿಧಾನಸಭೆಯನ್ನು ಕೂಡ ಗೆಲ್ಲೋ ಯೋಚನೆಯಲ್ಲಿ ಬಿಜೆಪಿ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.